ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ ನೋಡಿ, ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಈ ನ್ಯೂಮರಾಲಜಿ ಪ್ರಕಾರ ಈ ರಾಶಿ ಫಲದ ಬಗ್ಗೆ ಹೋಗೋದಕ್ಕಿಂತ ನಾವು ಯಾವಾಗಲೂ ಕೂಡ ಹಸ್ತ ಸಾಮುದ್ರಿಕೆಯಲ್ಲಿರುವಂತಹ ರೇಖೆಗಳನ್ನ ಮ್ಯಾಚ್ ಮಾಡಬೇಕು. ಇದರಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿ, ನಾಡಿ ಪಾಮಿಸ್ಟ್ರಿ, ಆಮೇಲೆ ಭಾರತೀಯ ಹಸ್ತ ಸಾಮುದ್ರಿಕ ಬಹಳಷ್ಟಿದೆ. ಇದ್ರಲ್ಲಿ ಸಂಶೋಧನೆಗಳು ಆಗಿದೆ. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಜಾತಕದಲ್ಲಿ ನಿಮಗೆ ವಿವಾಹ ಯೋಗ, ಉದ್ಯೋಗ ಯೋಗ ಇದೆ ಅನ್ಕೊಳ್ಳಿ, ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ, ಮಾಳವ್ಯ ಯೋಗ ಇದೆ ಅನ್ಕೊಳ್ಳಿ, ಅದು ಹಸ್ತದಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಇಲ್ಲಿರುವಂತಹ ಸೂಕ್ಷ್ಮ ರೇಖೆಗಳನ್ನ ನೋಡಿ ಜಾತಕ ಮತ್ತು ಹಸ್ತವನ್ನ ಮ್ಯಾಚ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಬರ್ತ್ ಟೈಮ್ ಸರಿ ಇರಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಸರಿ ಇರಲ್ಲ. ಸರ್ ನನಗೆ ಗೊತ್ತಿಲ್ಲ ಸರ್ ಯಾವ್ದೋ ಡೇಟ್ ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಹಸ್ತವನ್ನ ಪ್ರಮುಖವಾಗಿ ಪರಿಗಣಿಸಿ. ಯಾಕೆಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್, ನಿಮ್ಮ ಒಂದು ಲೈನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಒಬ್ರು ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಅದು ನಿಮ್ಮ ಇಂಡಿವಿಜುವಲ್, ವೈಯಕ್ತಿಕ. ಎರಡನ್ನೂ ಮ್ಯಾಚ್ ಮಾಡಿ ಉದ್ಯೋಗದ ಬಗ್ಗೆ, ವಿವಾಹದ ಬಗ್ಗೆ, ಫೈನಾನ್ಷಿಯಲ್ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇದ್ರ ಬಗ್ಗೆ ನನ್ನ ಸಂಶೋಧನೆ ಇದೆ. ನನ್ನ ಹತ್ರ ಸುಮಾರು 10,000 ಹಸ್ತದ ಫೋಟೋಗಳಿದೆ, ಜಾತಕಗಳನ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಆವಾಗ ಏನಾಗುತ್ತೆ, ಹೇಳುವಂತ ಒಂದು ಪ್ರೆಡಿಕ್ಷನ್ ನಿಜ ಆಗುತ್ತೆ, ತುಂಬಾ ಕ್ಲಾರಿಟಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಶುಕ್ರ ಗ್ರಹದ ಲೈನ್ಸ್ ಟಚ್ ಆಗ್ತಿರೋದು, ಹಸ್ತದಲ್ಲಿ ಶುಕ್ರದ ಲೈನ್ಸ್ ಗಳನ್ನ ನೋಡ್ಕೊಂಡು, ಜಾತಕವನ್ನು ನೋಡ್ಕೊಂಡು ಹೇಳೋದ್ರಿಂದ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಭೈರವಿ ಆಶ್ರಮವನ್ನು ಸಂಪರ್ಕಿಸಿ, ಕನ್ಸಲ್ಟೇಷನ್ ತಗೊಳ್ಳಿ, ಕಾಲಾವಕಾಶವನ್ನ ಕೊಡಿ. ನಾನು ಅದನ್ನ ಅನಲೈಸ್ ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಮೇಷ ರಾಶಿ 2026 ಮೇ ತಿಂಗಳ 18ನೇ ತಾರೀಕಿನ ನಂತರದಲ್ಲಿ ಮೇಷ ರಾಶಿಯಲ್ಲಿ ಜನಿಸಿದಂತವರ ಒಂದು ವಿಚಾರಗಳ ಬಗ್ಗೆ ನಾವು ಹೇಳೋದಾದ್ರೆ, ಮೊದಲನೇದಾಗಿ ಕುಜಗ್ರಹ ರಾಶಿಯಾಧಿಪತಿ ರಾಶಿಯಲ್ಲೇ ಇರುವಂತದ್ದನ್ನ ನಾವು ನೋಡಿದ್ರೆ ಯೂಶುವಲ್ ಆಗಿ ಬಂದಿದ್ದು ಬಹಳ ಉತ್ತಮ. ಈಗ ಈ ಒಂದು ಕುಜಗ್ರಹ ನಿಮಗೆ ವಿವಾಹದ ಅವಕಾಶವನ್ನ ಕೊಡ್ಬೋದು, ಅಷ್ಟಮವನ್ನ ನೋಡುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಪ್ರಾಪರ್ಟಿಗಳು ಬರ್ಬೋದು. ಅಂದ್ರೆ ಒಂದು ಪಿತ್ರಾಜಿತ್ವಾಗಿ ಬರ್ಬೇಕಾಗಿರುತ್ತೆ, ತಂದೆ ತಾಯಿಯಿಂದ ಬರ್ಬೇಕಾಗಿರುತ್ತೆ, ಎಲ್ಲ ಸ್ಟ್ರಕ್ ಆಗಿರುತ್ತಲ್ವಾ, ಇದು ನಿಮಗೆ ಸಿಗುವಂತ ಅವಕಾಶಗಳು ಸಾಕಷ್ಟು ಇರುತ್ತೆ. ಅಟ್ ದ ಸೇಮ್ ಟೈಮ್ ಇದು ಬಂದು ಅಷ್ಟಮ ಅನ್ನುವಂಥದ್ದು ಆಧ್ಯಾತ್ಮಿಕ ವಿಚಾರಗಳು, ಯಾರಾದ್ರೂ ಅಕಾಲ್ಡ್ ಸೈನ್ಸ್ ಗಳನ್ನ ಕಲಿಬೇಕು ಅಂತಿದ್ದವ್ರಿಗೆ, ಜ್ಯೋತಿಷ ಕಲಿಬೇಕು ಅಂತಿದ್ದವ್ರಿಗೆ ಇದು ಅನುಕೂಲವನ್ನು ಕೊಡುತ್ತೆ. ಹಾಗೇನೆ ವಿವಾಹದಲ್ಲಿ ಕಿರಿಕಿರಿಗಳನ್ನ ಉಂಟು ಮಾಡುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ, ಮದುವೆ ಡಿಲೇ ಆಗುವಂಥದ್ದು, ಮ್ಯಾರೇಜ್ ಸರಿಯಾದ ಟೈಮ್ಗೆ ಆಗೋದಿಲ್ಲ, ಟೆನ್ಷನ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ದಟ್ ಹ್ಯಾಸ್ ಟು ಬಿ ಕನ್ಫರ್ಮ್ಡ್ ಇನ್ ದ ಹ್ಯಾಂಡ್ ಅನ್ನೋದು ಕನ್ಫರ್ಮ್ ಆಗ್ಬೇಕು. ಕುಜಗ್ರಹ ನಿಮ್ಮ ಹಸ್ತದಲ್ಲಿ ಹೇಗಿದೆ ಅಂತ ನಾವು ಫಸ್ಟ್ ನೋಡ್ಬೇಕಾಗುತ್ತೆ. ಕುಜಗ್ರಹ ಹಸ್ತದಲ್ಲೂ ಚೆನ್ನಾಗಿದ್ದು ನಿಮ್ಮ ಲಗ್ನಾಧಿಪತಿ ರಾಶಿಯಾಧಿಪತಿ ಆಗಿದ್ದಾಗ ಅತ್ಯುತ್ತಮವಾಗಿರುವಂತಹ ರಿಸಲ್ಟ್ ಅನ್ನು ಅದು ಕೊಡುತ್ತೆ. ಸೊ ಇದನ್ನ ಎರಡನಾಗ ಬಂದು ಸೂರ್ಯ, ಚಂದ್ರ ಮತ್ತು ಬುಧ ಗ್ರಹಗಳು ಈ ದಿನ ಇದಾಗಿರುವಂತದ್ದು ನೋಡಿದ್ರೆ ಫೈನಾನ್ಷಿಯಲ್ ಗೇನ್ಸ್ ನಿಮಗೆ ಸಾಧ್ಯವಾಗುತ್ತೆ. ನಿಮ್ಮ ಮಕ್ಕಳಿಗೆ ಯಾವ್ದಾದ್ರು ಹಣ ಬರ್ಬೇಕಾಗಿದ್ರೆ ಅವರಿಗೆ ಹಣ ಸಿಗುತ್ತೆ. ಮತ್ತೆ ಹಣಕಾಸಲ್ಲಿ ಅಭಿವೃದ್ಧಿಯನ್ನ ಖಂಡಿತವಾಗ್ಲೂ ನೋಡ್ತೀರಾ. ಎಲ್ಲೂ ಸ್ಟ್ರಕ್ ಆಗಿರುವಂತಹ ಹಣ ನಿಮಗೆ ಸಿಗ್ಬೋದು, ಬರಬಹುದು, ನಿಮ್ಮ ಟೆನ್ಷನ್ ಫ್ರೀ ಆಗ್ಬೋದು. ಮೂರನೇ ಮನೆಯಲ್ಲಿರುವಂತಹ ಶುಕ್ರ ಮತ್ತು ಗುರುಗ್ರಹಗಳು ಸಪ್ತಮವನ್ನು ನೋಡೋದ್ರಿಂದ ವಿವಾಹ ಪ್ರಾಪ್ತಿಗೆ ಅನುಕೂಲವಾಗುತ್ತೆ, ವಿವಾಹದ ವಿಳಂಬ ಸರಿಯಾಗುತ್ತೆ, ಒಳ್ಳೆಯ ಸಂಬಂಧ ಬರ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರಪೋಸಲ್ ನಿಮ್ಗೆ ಸಿಗ್ಬೋದು. ನನ್ನ ಹತ್ರದಲ್ಲಿದೆ. ಈಗ ಮದುವೆ ಬಗ್ಗೆ ನಾನು ಹೇಳೋದಾದ್ರೆ ಮ್ಯಾಚ್ ಮೇಕಿಂಗ್ ವೆರಿ ಕಂಪಲ್ಸರಿ. ಯಾಕೆಂತಂದ್ರೆ ಕಂಪಲ್ಸರಿ ಯಾಕೆ ಅಂತಂದ್ರೆ ಗಣಕುಟ ಸಾಲವಳಿ ಈ ಒಂದು ಮನುಷ್ಯಗಣ ಪ್ರಾಣಿಗಣ ಅಲ್ಲ. ಜಾತಕದಲ್ಲಿ ಮೇನ್ ವಿಚಾರ ಆಯುಷ್ಯ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ವ್ಯಕ್ತಿತ್ವದಲ್ಲಿ ದೋಷಗಳಿರಬಾರದು, ಮೆಂಟಲ್ ಡಿಸಾರ್ಡರ್ಸ್ ಇರಬಾರದು, ಆಮೇಲೆ ಅವರಿಗೆ ಕರಿಯರ್ ಫೈನಾನ್ಷಿಯಲ್ ವೈಸ್ ಅವರ ಒಂದು ಅದ್ರ ಬಗ್ಗೆ ಇರುವಂತಹ ಒಂದು ಅಭಿಪ್ರಾಯ ತಿಳ್ಕೊಬೇಕಾಗತ್ತೆ. ಆಯುಷ್ಯದಲ್ಲಿ ಅಲ್ಪಾಯು, ಮಧ್ಯಾಯು, ಪೂರ್ಣ ಈ ತರ ಎಲ್ಲ ಕಾನ್ಸೆಪ್ಟ್ಸ್ ಇದೆ. ಸೊ ಆರೋಗ್ಯ ಯಾವ ತರ ಇದೆ, ಇದೇನಂದ್ರೆ 100% ಮನುಷ್ಯನ ಬಗ್ಗೆ ತಿಳ್ಕೊಳ್ಳೋಕೆ ಕಷ್ಟ ಆದ್ರೂ ಸಹ ಕೆಲವಾರು ವಿಚಾರಗಳನ್ನ ಅನಲೈಸ್ ಮಾಡ್ಬೋದು. ಈ ಬಗ್ಗೆಲಿ ಮ್ಯಾಚ್ ಮೇಕಿಂಗ್ ಮಾಡಿಸ್ಬೇಕು ಅಂದ್ರೆ ನೀವು ಭೈರವಿ ಆಶ್ರಮವನ್ನ ಸಂಪರ್ಕಿಸಿ. ಸುಮ್ಮನೆ ಗಣಕುಟ ಸಾಲವಳಿ ಸಂಖ್ಯೆ ಕಡಿಮೆ ಬಂದಿದೆ ಸರ್, ನನಗೆ 18ಕ್ಕಿಂತ ಕಡಿಮೆ ಮದುವೆ ಆಗ್ಬಾರ್ದು ಅಂತಿದ್ದಾರೆ, ಅವೆಲ್ಲ ನಂಬಕ್ ಹೋಗ್ಬೇಡಿ. 18ಕ್ಕಿಂತ ಕಮ್ಮಿ ಇದ್ರೂ ಚೆನ್ನಾಗಿರ್ತಾರೆ, 36 ಬಂದ್ರು ಡಿವೋರ್ಸ್ ಆಗಿದೆ. ಇನ್ನ ಪಂಚಮ ಭಾವವನ್ನ ನೋಡೋದಾದ್ರೆ ವಿದ್ಯಾರ್ಥಿಗಳಲ್ಲಿ ನಿಮಗೆ ಏಕಾಗ್ರತೆಯ ಕೊರತೆ, ಏಕಾಗ್ರತೆಯ ಟೆನ್ಷನ್ ಇರುತ್ತೆ, ಜಾಸ್ತಿ ಫೋಕಸ್ ಮಾಡಬೇಕು. ಪ್ರೇಮಿಗಳು ದೂರ ಆಗುವಂತ ಸಾಧ್ಯತೆ. ಚೆನ್ನಾಗಿರ್ತಾರೆ, ಮಾತಾಡ್ತಿರ್ತಾರೆ, ಇದ್ದಕ್ಕಿದ್ದಂಗೆ ಯಾವ್ದೋ ಒಂದು ಸಣ್ಣ ವಿಚಾರಕ್ಕೆ ಅವ್ರು ದೂರ ಆಗಿರ್ಬೋದು, ಕಿರಿಕಿರಿಗಳನ್ನ ಮಾಡ್ಕೊಂಡು. ದಶಮ ಭಾವದಲ್ಲಿ ಇರುವಂತಹ ಒಂದು ಪ್ಲಾನೆಟ್ಸ್ ಗಳನ್ನ ನಾವು ನೋಡೋದಾದ್ರೆ ಯೂಶುವಲ್ ಆಗಿ ಜಾಬ್ ಅಲ್ಲಿ ವಿದೇಶದ ಜಾಬ್ಗೆ ಟ್ರೈ ಮಾಡೋರಿಗೆ ಒಳ್ಳೇದಾಗುತ್ತೆ, ಅಬ್ರಾಡ್ ಅಲ್ಲಿ ಇರುವಂತವ್ರಿಗೆ.
ತಮ್ಮ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗೋದಕ್ಕೆ ಯೋಚನೆ ಮಾಡ್ತಿದ್ರ ನಿಮ್ಮ ಒಂದು ಜಾಬ್ ಅಲ್ಲಿ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಇದೆ. ಆಮೇಲೆ ನಿಮಗೆ ಉದ್ಯೋಗದಲ್ಲಿ ಒಂದು ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ. ಬಿಕಾಸ್ ಅದ್ರ ಬಟ್ ಇಲ್ಲಿ ಸಾಡೆ ಸಾತಿ ಬಗ್ಗೆ ಒಂದು ವಿಷಯ ಹೇಳ್ಬೇಕು. ಸೊ ಕೆಲವರು ಸಾಡೆ ಸಾತಿ ಜಾತಕದಲ್ಲಿರುವಂತಹ ಅಷ್ಟು ಗ್ರಹಗಳನ್ನ ಬಿಟ್ಟು, ದಶೆಯನ್ನ ಬಿಟ್ಟು, ವಿಲ್ ಪವರ್ ನ ಬಿಟ್ಟು ಬರೀ ಸಾಡೆ ಸಾತಿಗೆ ಭಯ ಪಡ್ತಿರ್ತಾರೆ. ಸಾಡೆ ಸಾತಿಯಿಂದ ಅಷ್ಟು ಭಯ ಪಡ್ಬೇಕಾಗಿರೋದಾಗೈತೆ ಇಲ್ಲ. ಯಾಕೆಂದ್ರೆ ಅಷ್ಟಕ ವರ್ಗ, ಭಿನ್ನಾಷ್ಟಕ ವರ್ಗ ಎಲ್ಲದರಲ್ಲೂ ಬರಬೇಕು. ಪ್ಯಾರಾಮೀಟರ್ಸ್ ಇದೆ, ಇವೆಲ್ಲ ಆದ್ರೆ ಮಾತ್ರ ಅದ್ರ ಇಶ್ಯೂಸ್ ಬರುತ್ತೆ ಹೊರತು ಸಾಡೆ ಸಾತಿಲಿ ಸಕ್ಸಸ್ ಆದವರು ಜಾಸ್ತಿ ಜನ ಇದ್ದಾರೆ. ಅಂತ ಭಯ ಇದ್ರೆ ನೀವು ಹನುಮಾನ್ ಚಾಲೀಸವನ್ನ ಹೇಳಿ ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡುವಂತ ಅಗತ್ಯ ಇರಲ್ಲ. ಇಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ದಾರಿ ಖಂಡಿತ ಸಿಗುತ್ತೆ. ಸಾಲದಿಂದ ನೋವನ್ನ ಅನುಭವಿಸ್ತಿರ್ತೀರಾ, ಟೆನ್ಷನ್ ಅನುಭವಿಸ್ತಿರ್ತೀರಾ, ಅನುಕೂಲಗಳಾಗತ್ತೆ. ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಸಾಲ ಇದ್ದಂಥವ್ರು. ಸೊ ವೆರಿ ಗುಡ್ ರಿಸಲ್ಟ್ ನಿಮಗೆ ಫೈನಾನ್ಷಿಯಲ್ ವಿಚಾರದಲ್ಲಿ ಬರಬಹುದು. ಸೊ ಇಷ್ಟು ವಿಚಾರಗಳಿದೆ. ಜೊತೆಲಿ ಪ್ರಾಪರ್ಟಿ ಖರೀದಿಗೆ ಬಹಳ ಒಳ್ಳೆಯ ಸಮಯ. ಪ್ರಾಪರ್ಟಿ ಖರೀದಿ ಆಗತ್ತೆ, ಹಣ ಹೊಂದಿಕೆ ಆಗತ್ತೆ. ಗೌರ್ಮೆಂಟ್ ಇಂದ ರಿಸ್ಟ್ರಿಕ್ಷನ್ಸ್, ಲೋನ್ ಆಗದೆ ಇರುವಂತದ್ದು ಯಾವ್ದು ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಪ್ರಾಪರ್ಟಿ ಖರೀದಿಗೆ ಅನುಕೂಲ ಆಗತ್ತೆ. ಆಮೇಲೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳಿದ್ರು ಗುರು ದೃಷ್ಟಿ ಇರೋದ್ರಿಂದ ಸರಿಯಾಗೋ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿ ದೂರ ಆಗಿರ್ತಾರೆ, ಸಪರೇಟ್ ಆಗಿರ್ತಾರೆ, ಕೋರ್ಟ್ ತನಕ ಇರುತ್ತೆ. ಈ ಇಶ್ಯೂಸ್ಗಳು ಕೂಡ ಸರಿಯಾಗುವಂತಹ ಸಾಧ್ಯತೆಗಳು ಇರುತ್ತೆ. ಕುಜಗ್ರಹ ಲಗ್ನದಲ್ಲಿ ಇರೋದ್ರಿಂದ ಯೂಶುವಲ್ ತೊಂದರೆ ಇಲ್ಲ, ಬಟ್ ವೆಹಿಕಲ್ಸ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಗಡಿಬಿಡಿ ಬೇಡ. ಸಮಾಧಾನವಾಗಿ ಸಾವಧಾನದಿಂದ ಇರುವಂತದ್ದು ಬಹಳ ಮುಖ್ಯ ಆಗುತ್ತೆ. 12ನೇ ಮನೆಯಲ್ಲಿರುವಂತಹ ಶನಿಗ್ರಹ ಬಂದು ನಿಮಗೆ ಒಂದು ಆಧ್ಯಾತ್ಮಿಕ ಅನುಭವ, ಗುರು ನಿಮಗೆ ಸಿಗುವಂಥದ್ದು, ಯಾರೊಬ್ರು ಹಿರಿಯರಿಂದ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗುವಂತ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ವ್ಯಾಪಾರಿಗಳಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ಗೌರ್ಮೆಂಟ್ ಕಾಂಟ್ರಾಕ್ಟರ್ಗಳಿಗೆ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಜಾಬ್ ನ ಹುಡುಕ್ತಿರುವಂತವ್ರಿಗೆ 2ನೇ ಮನೆಯಲ್ಲಿ ಸೂರ್ಯ ಒಳ್ಳೆಯದನ್ನ ಮಾಡ್ತಾರೆ. ಇಷ್ಟು ವಿಚಾರಗಳು ಮೇಷರಾಶಿಗೆ ಸಂಬಂಧಪಟ್ಟಿದೆ.